ನಮ್ಮ ಟ್ರೆಡಿಷನಲ್ ಶೈಲಿಯ ಮಟ್ಟುಗುಳ್ಳದ ರವಾ ಫ್ರೈ ನೋಡಿ ಅಂತೆ ಹೇಗೆ ಬಂದಿದೆ. ಬಾರಿ ಸೂಪರ್ ಆಗಿ ಕಾಣ್ತಾ ಉಂಟಲ್ಲ ನೋಡಿ. ರವೆ ಎಲ್ಲ ಹಾಗೆ ಹಾಗೆ ಕಾಣ್ತಾ ಉಂಟು, ಹೊರಗಡೆ ಮಸಾಲೆ ಎಲ್ಲ ಒಳಗಡೆ ಇದೆ. ನೀವೊಂದ್ಸಲ ಟ್ರೈ ಮಾಡಲೇಬೇಕು ನೋಡಿ. ಇವಾಗ ನಮ್ಮ ಕಡೆ ಲೈಟ್ ಆಗಿ ಮಳೆ ಬೀಳ್ತಾ ಉಂಟು. ಚುಮ್ಮು ಚುಮ್ಮು ಮಳೆ ಅಂತ ಹೇಳ್ತಾರೆ ನೋಡಿ, ಇದೇ ಮಳೆಗೆ ಹೇಳೋದು. ಅಂದರೆ ಆ ಕಡೆ ತುಂಬ ಗುಡುಗು ಸಿಡಿಲು ಮಳೆ ಅಲ್ಲ, ಜೋರು ಮಳೆ ಕೂಡ ಅಲ್ಲ, ಲೈಟ್ ಆಗಿ ಸುರಿತಾ ಉಂಟು. ಈ ಮಳೆಗೆ ಬಿಸಿ ಬಿಸಿ ಮಟ್ಟುಗುಳ್ಳದ್ದು ರವಾ ಫ್ರೈ ಮಾಡುವ ಅಂತೇಳಿ ನಾನಿದ್ದೇನೆ. ಅಂದರೆ ಈ ಥರ ಮಳೆಗೆ ಅದು ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಈ ಕರಿದ ಪದಾರ್ಥ ಎಲ್ಲ ಇವಾಗಲೇ ನಮಗೆ ತಿನ್ಬೇಕಂತೇಳಿ ಅನ್ನಿಸ್ತದೆ ನೋಡಿ. ಅದಕ್ಕಾಗಿ ಇವತ್ತು ನಾನು ಹೇಗೆ ಮಾಡೋದಂತ ಹೇಳಿ ತೋರಿಸಿ ಕೊಡ್ತೇನೆ ನಿಮಗೆ. ಅದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪಾಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನಾನಿವತ್ತು ಮಟ್ಟುಗುಳ್ಳದ್ದು ರವಾ ಫ್ರೈ ಮಾಡ್ತಾ ಇದ್ದೇನೆ. ಅದಕ್ಕೆ ನೋಡಿ ಮಟ್ಟುಗುಳ್ಳ ತಗೊಂಡಿದ್ದೇನೆ, ನಮ್ಮ ಊರಿದ್ದೇ ಗುಳ್ಳ ನೋಡಿ. ಇದನ್ನು ತೆಳುವಾಗಿ ಕಟ್ ಮಾಡುವ. ಈ ಥರ ತೆಳುವಾಗಿ ಬದನೆಯನ್ನು ಕಟ್ ಮಾಡಬೇಕು. ಒಂದು ಪಾತ್ರದಲ್ಲಿ ನಾನು ನೀರು ತಗೊಂಡಿದ್ದೆ. ಈ ಗುಳ್ಳ ಕಟ್ ಮಾಡಿದ ನಂತರ ಈ ನೀರೊಳಗೆ ಹಾಕಲಿಕ್ಕೆ, ಆ ನೀರಿಗೆ ನಾನು ಸ್ವಲ್ಪ ಅರಶಿನ ಹಾಗೆಯೇ ಉಪ್ಪನ್ನು ಸೇರಿಸ್ತೇನೆ. ಅಂದರೆ ಈ ಗುಳ್ಳದ ಕಣ್ಣೀರೆಲ್ಲ ಈ ನೀರಲ್ಲಿ ಬಿಟ್ಕೊಳ್ತದೆ ನೋಡಿ. ಅರಶಿನ ಮತ್ತು ಉಪ್ಪು ಹಾಕಿದ ನಂತರ ಸ್ವಲ್ಪ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡುವ. ನಾನು ಕಟ್ ಮಾಡಿದ ಗುಳ್ಳವನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಅದ್ದಿಡುವ. ಇದೇ ರೀತಿ ಎಲ್ಲ ಬದನೆಯನ್ನು ಕಟ್ ಮಾಡುವ ನೋಡಿ. ಎಲ್ಲ ಬದನೆಯನ್ನು ಈ ಥರ ಕಟ್ ಮಾಡಿ ಆಯಿತು ನೋಡಿ. ಇವತ್ತಿನ ರವಾ ಫ್ರೈಗೆ ನಾನು 3 ಮಟ್ಟುಗುಳ್ಳ ತಗೊಂಡಿದ್ದೆ, ಇಷ್ಟ ಆಗಿದೆ. ಇದನ್ನು ಹಾಗೆ ಇಡುವ. ನಾನಿಲ್ಲಿ ಮಸಾಲೆಗೆ 1 ಲೋಟದಷ್ಟು ದೋಸೆ ಅಕ್ಕಿಯನ್ನು ತಗೊಂಡಿದ್ದೇನೆ. ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ, ಒಳ್ಳೆ ನಂದಿದೆ ನೋಡಿ. ಸಿಂಪಲ್ ಆದ ಮಸಾಲೆ. 1 ಚಮಚದಷ್ಟು ಕೊತ್ತಂಬರಿ ತಗೊಂಡಿದ್ದೇನೆ, 1 ಚಮಚ ಜೀರಿಗೆ, ಒಂದು 4 ಬ್ಯಾಡಿಗೆ ಮೆಣಸು, ಖಾರಕ್ಕೆ ಹಾಗೆಯೇ ಕಲರಿಗೆ, ಚಿಕ್ಕ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹುಳಿ, 2 ಚಿಕ್ಕ ತುಂಡು ಬೆಲ್ಲ ತಗೊಂಡಿದ್ದೇನೆ, ಚಿಟಿಕೆ ಇಂಗು, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನಾವು ಎಲ್ಲವನ್ನು ಹಾಕೊಂಡು ನುಣ್ಣಗೆ ರುಬ್ಬಿಕೊಳ್ಳುವ. ಮಸಾಲೆ ನಾನು ಇವಾಗಲೇ ತೋರಿಸಿಕೊಟ್ಟೆ ನಿಮಗೆ, ಅದನ್ನೇ ಹಾಕ್ತಾ ಇದ್ದೇನೆ. ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸುವ. ಇದನ್ನು ಇನ್ನು ನುಣ್ಣಗೆ ರುಬ್ಬಿಕೊಳ್ಳುವ. ಮಸಾಲೆಯನ್ನು ನುಣ್ಣಗೆ ರುಬ್ಬಿಕೊಂಡಾಯಿತು ನೋಡಿ. ಇಷ್ಟು ತೆಳುವಾಗಿ ರುಬ್ಬಿಕೊಳ್ಬೇಕು. ತುಂಬ ಗಟ್ಟಿ ಗಟ್ಟಿಯಾಗಿ ನಾವು ರುಬ್ಬಿಕೊಂಡ್ರೆ ನಮ್ಮ ಈ ಬದನೆಗೆ ಹಿಡಿಯುವುದಿಲ್ಲ. ಬದನೆಯನ್ನು ಸರಿ ಈ ಥರ ಹಿಂಡಿಕೊಳ್ಳುವ. ನೀರೆಲ್ಲ ಹೋಗಬೇಕು, ಸ್ವಲ್ಪ ಕೂಡ ನೀರಿರಬಾರ್ದು. ಮಟ್ಟುಗುಳ್ಳದ ರವಾ ಫ್ರೈ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿ ಆಯಿತು. ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ಈ ಥರ ಗುಳ್ಳವನ್ನು ಮಸಾಲೆಗೆ ಹಾಕ್ಕೊಳ್ಳುವ. ಎರಡೂ ಕಡೆಯಲ್ಲಿ ಸರಿ ಮಸಾಲೆ ಹಿಡಿಬೇಕು ನೋಡಿ. ಗುಳ್ಳದಲ್ಲಿ ಏನಾದರೂ ಜಾಸ್ತಿ ಮಸಾಲೆ ಇದ್ದರೆ ಅದನ್ನು ಈ ಥರ ಮಾಡಿಕೊಂಡು ತೆಗೆಯುವ. ಇನ್ನು ಇದನ್ನು ರವಾದಲ್ಲಿ ಅದ್ದುವ. ಈ ಎರಡೂ ಕಡೆಯಲ್ಲಿ ಅದ್ದಬೇಕು. ನಾನಿಲ್ಲಿ ಸಣ್ಣ ರವ ಅಂದರೆ ಬಾಂಬೆ ರವನ್ನು ತಗೊಂಡಿದ್ದೇನೆ. ರವೆಯನ್ನು ಈ ಮಸಾಲೆದ್ದು ಮೇಲ್ಗಡೆ ಕೂಡ ಹೀಗೆ ಹಾಕ್ಕೋಬೋದು, ಕೈಯಲ್ಲಿ ಬೇಕಾದರೂ ಈ ಥರ ಹಾಕ್ಕೋಬೋದು. ಎಣ್ಣೆಯಲ್ಲಿ ಒಂದೊಂದನೇ ಬಿಡ್ತಾ ಬರುವ ನೋಡಿ. ಒಂದು ಸಲಕ್ಕೆ ಒಂದು 3 ಬದನೆಯನ್ನು ಬಿಡ್ಬೋದು ಎಣ್ಣೆಯಲ್ಲಿ. ಚೆಂದ ಫ್ರೈ ಆಗಬೇಕು. ಒಂದು 2 ನಿಂದ 3 ನಿಮಿಷ ಹಾಗೆ ಬಿಡುವ. ಮೀಡಿಯಮ್ ಉರಿಯಲ್ಲಿರಲಿ, ತುಂಬ ಹೈ ಫ್ಲೇಮ್ ಬೇಡ ನೋಡಿ. ಬದನೆಯನ್ನು ಎಣ್ಣೆಗೆ ಹಾಕಿದ ನಂತರ ಸ್ವಲ್ಪ ಟೈಮ್ ಬಿಟ್ಟಾದ ನಂತರ ಈ ಥರ ಮೇಲ್ಗಡೆ ಬರ್ತದೆ. ಮೇಲ್ಗಡೆ ಬಂದರೆ ಈ ಥರ ಬೆಂದಿದೆ ಅಂತೇಳಿ ಅರ್ಥ. ನಿಧಾನಕ್ಕೆ ತಿರುಗಿಸಿ ಹಾಕ್ಕೊಳ್ಳುವ. ಎರಡೂ ಕಡೆಯಲ್ಲಿ ಚೆಂದ ಬೇಯಲಿ. ನಮ್ಮ ಕಡೆ ಅಂತ ಹೇಳಿದರೆ ಮಂಗಳೂರು ಉಡುಪಿ ಕಡೆಯಲ್ಲೆಲ್ಲ ಜಾಸ್ತಿಯಾಗಿ ರವಾ ಫ್ರೈ ಫಂಕ್ಷನ್ಗಳಲ್ಲಿ ಮಾಡ್ತಾ ಇರ್ತಾರೆ. ಅಂದರೆ ತುಂಬ ಸುಲಭದ ರೆಸಿಪಿ. ಮಟ್ಟುಗುಳ್ಳದಿಂದಲೇ ರವಾ ಫ್ರೈ ಮಾಡಬೇಕಂತ ಇಲ್ಲ, ಬೇರೆ ಬೇರೆ ತರಕಾರಿನ ಉಪಯೋಗಿಸ್ಕೊಂಡು ರವಾ ಫ್ರೈ ಮಾಡ್ಕೋಬೋದು. ತುಂಬ ಒಂದು ಸ್ಪೆಷಲ್ ಆದ ರೆಸಿಪಿ ಮಾತ್ರ ಇದು ನೋಡಿ. ಇವಾಗ ಇದಾಗಿದೆ, ಇದನ್ನು ತೆಗೆಯುವ. ನಮ್ಮ ಟ್ರೆಡಿಷನಲ್ ಶೈಲಿಯ ಮಟ್ಟುಗುಳ್ಳದ ರವಾ ಫ್ರೈ ನೋಡಿ ಅಂತೆ ಹೇಗೆ ಬಂದಿದೆ. ಬಾರಿ ಸೂಪರ್ ಆಗಿ ಕಾಣ್ತಾ ಉಂಟಲ್ಲ ನೋಡಿ. ರವೆ ಎಲ್ಲ ಹಾಗೆ ಹಾಗೆ ಕಾಣ್ತಾ ಉಂಟು, ಹೊರಗಡೆ ಮಸಾಲೆ ಎಲ್ಲ ಒಳಗಡೆ ಇದೆ. ನೀವೊಂದ್ಸಲ ಟ್ರೈ ಮಾಡಲೇಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಹೇಳಿ. ಇದೇ ರೀತಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ.
ನಾನು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇನೆ. ಥ್ಯಾಂಕ್ ಯು.